అని ఆపుడుతున్నా కప్పు ఉంటుంది ఈ షేపు ಬೋಲು ఉందా ಈ ಶೇಪ್ ಉಂಡು ನಮ್ಮ ವೈಜಯಂತಿ ಮನೆ ರೌಂಡ್ ಉಂಡು ಸುಂದರ ಪ್ರಕೃತಿಯಲ್ಲಿ ನಾವಿದ್ದಾಗ ನಮ್ಮನ್ನೇ ನಾವು ಮರೆತು ಹೋಗ್ತೀವಿ. ಮಕ್ಕಳಿಗೆಲ್ಲ ರಜೆ ಇತ್ತು, ಹಾಗೆ ನಾವು ಒಂದಿನದ ಮಟ್ಟಿಗೆ ನಮ್ಮ ಅಕ್ಕನ ಮನೆ ಕೊಡಗಿಗೆ ಹೋಗಿದ್ವಿ. ನಾವು ಅಲ್ಲಿ ಹೋದರೆ ಬರುವಾಗ ನಮ್ಮ ಚೀಲ ತುಂಬ ಇರ್ತದೆ. ಚುರುಕು ಮೆಣಸಿನಕಾಯಿ ಆಗಿರ್ಬೋದು, ಪೆಪ್ಪರ್ ಆಗಿರ್ಬೋದು, ಮತ್ತು ಹಣ್ಣುಗಳು ಬಟರ್ ಫ್ರೂಟ್ ಆಗಿರ್ಬೋದು, ಸೀತಾಫಲ ಆಗಿರ್ಬೋದು, ನಮಗಲ್ಲಿ ಏನೇನು ಕೈಗೆ ಸಿಗುತ್ತೋ ಅದನ್ನೆಲ್ಲ ಬ್ಯಾಗಿಗೆ ಹಾಕ್ಕೊಂಡು ಬರ್ತೇವೆ. ಯಾಕಂದರೆ ಅಲ್ಲಿ ಹೋದರೆ ಅಷ್ಟು ನಮಗೆ ಸಿಗುತ್ತೆ ಪರಿಸರದಿಂದ. ಎಂತೆಲ್ಲ ನಾವೆಲ್ಲ ಹುಡುಕಿ ತೋಟದಲ್ಲೆಲ್ಲ ಅದೇ ಕೆಲಸ ಹೋದರೆ ನಮಗೆ ಹುಡುಕೋದು, ಚೀಲಕ ಹಾಕ್ಕೊಳ್ಳೋದು, ಅರಿಶಿನ ಎಲೆ ಆಗಿರ್ಬೋದು. ಮತ್ತು ಆ ಪರಿಸರದಲ್ಲಿ ಗಿಡ ಮರ ಹೂವೆಲ್ಲ ಹಚ್ಚ ಹಸಿರಾಗಿರ್ತದೆ. ಹೂಗಳಂತೂ ತುಂಬ ಚೆನ್ನಾಗಿ ಬಿಡ್ತದೆ ಅಲ್ಲಿ. ಇಲ್ಲಿ ಅಂತೂ ಗ್ಯಾಸ್ ಇರಲಿ ಏನೇ ಇರಲಿ, ಸೌದೆ ಅಂತೂ ಸ್ಟಾಕ್ ಮಾಡಿ ಇಟ್ಕೋತಾರೆ. ಯಾಕಂದರೆ ಮಳೆಗಾಲದಲ್ಲಿ ತುಂಬ ಚಳಿ ಇದ್ದಾಗ ಬೆಂಕಿ ಮಾಡೇ ಮಾಡ್ತಾರೆ. ಹಾಗೆಯೇ ಹೂವಿನ ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿದ್ದು. ನಾವು ಹೋಗಿದ್ದಾಗ ಎಲ್ಲ ಸ್ವಲ್ಪ ಕಟಾವು ಮಾಡಿ ಗಿಡ ಎಲ್ಲ ತಗೊಂಬಂದ್ವಿ. ಆದರೆ ಕೆಲವೊಂದು ಇಲ್ಲಿ ಬದುಕ್ತದೆ, ಕೆಲವೊಂದು ಬರಲ್ಲ. ಇಲ್ಲಿ ಅಷ್ಟು ಚೆನ್ನಾಗಿ ನಾವು ಏನೇ ಮಾಡಿದರೂ ಬರಲ್ಲ. ಹೋದ ಸಲ ನೋಡಿದಾಗ ಏಲಕ್ಕಿ ಗಿಡ ಚಿಕ್ಕದಾಗಿತ್ತು, ಈ ಸಲ ನೋಡಿದರೆ ಅಷ್ಟು ಎತ್ತರಕ್ಕೆ ಬಂದಿದೆ. ಮತ್ತು ಇದರಲ್ಲಿ ತುಂಬ ಏಲಕ್ಕಿ ಕಾಯಿನೂ ಸಿಕ್ಕಿತ್ತು. ಶೀತಲ್ದಿ ಫ್ರೈನ ಇವತ್ತು ಫಿಶ್ ಫ್ರೈ. ಆವಾಗ ನೀನೇ ಅಲ್ವಾ ಕ್ಲೀನ್ ಮಾಡಿರೋದಾ? ಯಾವ 5 ಸ್ಟಾರ್ ಹೋಟ್ಲಿಗೆ ಹೋದ್ರೂ ಸಿಗದಂತಹ ಒಂದು ಟೇಸ್ಟ್ ಮತ್ತು ಆ ಒಂದು ಖುಷಿ ನಮಗೆ ಈ ಥರ ಒಲೆ ಮುಂದೆ ಕೂತ್ಕೊಂಡು ಯಾವ ಸೊಪ್ಪು ಬಿಸಿ ಅಡುಗೆ ಮಾಡ್ಕೊಂಡು ತಿನ್ನೋದಿದೆಯಲ್ಲ, ನೀರುಳ್ಳಿ ಹಾಕಿ ನಿಂದೆ ಫ್ರೈ. ಅವರಿದ್ದಾಗಲೂ ಅಷ್ಟೇ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಊಟ ಮಾಡ್ತಿದ್ದು. ನಮ್ಮ ಅಕ್ಕನ ಮನೇಲಿ ಗ್ಯಾಸ್ ಇದ್ರೂ ಅವರು ಸೌದೆ ಒಲೆಯೇ ಬಳಸ್ತಾರೆ. ನಾವೆಲ್ಲ ಮಕ್ಕಳೆಲ್ಲ ಹೋದಾಗ ಈ ಥರ ಎಲ್ಲ ಸೇರಿಕೊಂಡು ಅಡುಗೆ ಮಾಡಿ ಎಲ್ಲ ಊಟ ಮಾಡೋದಂದರೆ ತುಂಬ ಇಷ್ಟ. ಕೊಡಗಿನಲ್ಲಿ ಮಾತ್ರ ಈ ಚಳಿ ಟೈಮಲ್ಲಿ ಒಲೆ ಹಚ್ತಾರೆ. ಮತ್ತು ಅದ್ರ ಮುಂದೆ ಕೂತ್ಕೊಂಡು ಚಳಿ ಕಾಯಿಸ್ಕೊಂಡು ಏನಾದರೂ ತಿನ್ನೋದಿದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಎಷ್ಟು ಸೊಪ್ಪು ಹಾಕಿದ್ವಿ, ಕಡಿಮೆ ಆಗೋಗಿದೆ ಅಲ್ಲ. ಶೀತಲ್ನ ಸೊಪ್ಪು ಪಲ್ಯ ತುಲೆ ರೆಡಿ ಅಂಡ ಮಿಕ್ಸ್ ಮಾಡಿ ಸೂಪರ್. ಜಾಸ್ತಿ ಬಡ್ಸಿ ಬಡಾವಜಿ ಸಾರಿಟ್ಟು ಮೀನು ಬಚ್ಚಿ ಮೀನ್ ಫ್ರೈ ಬೋಡು ಬರೀ ಸಾಂಬಾರು ಮೀನ್ ಫ್ರೈ ಬೋಡೋದೆ ತುನಿ ಮತ್ತಿ ಫಿಶ್ ಅಕ್ಷರ ಫ್ರೈ. ರಾತ್ರಿಯ ಭರ್ಜರಿ ಭೋಜನ ಎಲ್ಲ ಮಾಡಿ ಬೆಳಿಗ್ಗೆ ಎದ್ದು ನಾವು ಅರಿಶಿಣವನ್ನು ಅಗಿಬೇಕು ಅಂತ ಅಂದ್ಕೊಂಡು ಇದ್ವಿ. ಯಾಕಂದರೆ ನಮ್ಮ ಅಕ್ಕ 2 ವರ್ಷದಿಂದ ಅರಿಶಿಣವನ್ನು ಅಗ್ದಿರಲಿಲ್ಲ. ಅದು ಮಣ್ಣೊಳಗಡೆನೇ ಇತ್ತು. ಅದರಲ್ಲೂ 2-3 ವೆರೈಟಿ ಅರಿಶಿಣ ಇದೆ ಅಂತಂದರು. ಒಂದು ಕಸ್ತೂರಿ ಅರಿಶಿಣ, ಇದು ನೋಡಿ ಕಸ್ತೂರಿ ಅರಿಶಿಣ. ಇದು ಮಾಮೂಲಿ ಅರಿಶಿಣದ ಕೊಂಬು ಥರ ಇರಲ್ಲ, ಒಂದು ಗೆಡ್ಡೆ ಥರ ಇರುತ್ತೆ. ಅದನ್ನು ಕಟ್ ಮಾಡಿ ನಾವು ಒಣಗಿಸಿ ಮುಖಕ್ಕೆಲ್ಲ ಹಚ್ಕೋಬೋದು. ಇದನ್ನು ಅಡುಗೆಗೆ ಉಪಯೋಗಿಸಲ್ಲ. ಅಡಿತ ಕಟ್ಟಾಂಡೋಡ ಕಟ್ಟಾಂಡ್ಲ ಬೇರೆ ಬತ್ತುಂಡು ಬೇರೆ ಬರ್ತದೆ ಅತ್ತು ಮಂಜಲ್ ಇಜ್ಜೆ ಇಜ್ಜಿ ಪಂಡೆ ಈತೆ ಬಂದರೆ ನಮ್ಮೂರಲ್ಲಿ ಒಕ್ಕುದು ಏತು ನಮ್ಮಲ್ಲಿ ಏತು ಗೊಬ್ಬರ ಪಂಡ್ಲ ಇತ್ತು.
ನಂತರ ಅಡುಗೆ ಅರಿಶಿನ ಅಂತೂ ನಮಗೆ ಕೈ ಹಾಕೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಸೊಂಪಾಗಿ ಬಂದಿತ್ತು. ಯಾಕಂದರೆ ಹೋದ ವರ್ಷವೂ ತೆಗ್ದಿರಲಿಲ್ವಲ್ಲ, ಹಾಗೆ. ಮತ್ತು ಈ ಅರಿಶಿನವನ್ನು ಅಷ್ಟೇ ನಾವು ಪುಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಅಡುಗೆಗೆ ಧೈರ್ಯದಿಂದ ಬಳಸ್ಬೋದು. ಯಾಕಂತಂದರೆ ಇದಕ್ಕೆ ಯಾವುದೇ ಕೆಮಿಕಲ್ ಆಗಲಿ ಅಥವಾ ರಸಗೊಬ್ಬರ ಆಗಿ ಯಾವುದು ಹಾಕೋದಿಲ್ವಲ್ಲ, ನಮಗೆ ಡೈರೆಕ್ಟಾಗಿಯೂ ಉಪಯೋಗಿಸೋದಕ್ಕೂ ತುಂಬ ಒಳ್ಳೆಯದು. ಈ ಥರ ಅರಿಶಿನ ಪುಡಿ ಮಾಡಿಟ್ಕೊಂಡ್ರೆ ಪ್ಯೂರ್, ಇದು ಆರ್ಗ್ಯಾನಿಕ್. ಆ ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗೆ ನಿಧಾನಕ್ಕೆಲ್ಲ ಅದನ್ನು ಅಗ್ದು ತೆಗೆದ್ವಿ. ಆರೋಗ್ಯದ ದೃಷ್ಟಿಯಿಂದ ನೋಡೋಕ್ಕೆ ಹೋದರೆ ಈ ಅರಿಶಿನ ಒಂದು ಅದ್ಭುತ. ನಮಗೆ ಭೂಮಿ ಒಳಗಡೆ ಸಿಗುವಂತಹ ಒಂದು ಅಪರಂಜಿ, ಚಿನ್ನಕ್ಕಿಂತನೂ ಹೆಚ್ಚು ಇದು. ಯಾಕಂದರೆ ಎಲ್ಲವೂ ಇವಾಗ ಕಲಬೆರಕೆ ಆಗಿರೋದ್ರಿಂದ ಈ ಥರ ನಮಗೆ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಏನು ಅರಿಶಿನ ಆಗಿರ್ಬೋದು ಅಥವಾ ಬೇರೆ ಏನೇ ಆಗಿರ್ಬೋದು, ಆದಷ್ಟು ನಾವು ನ್ಯಾಚುರಲ್ ಆಗಿ ಅದನ್ನು ಪಡ್ಕೊಂಡು ನಾವು ಉಪಯೋಗಿಸಿದ್ರೆ ಸ್ವಲ್ಪನಾದರೂ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಾಗ್ಬೋದು ಅಲ್ವಾ. ಒಂದು ಬೇರೆ ಥರತ ಮಂಜಾಲ ಮಲ್ಲ ಜಾತಿಯ ಕಲರ್ ಒಂಚೂರು ಡಾರ್ಕ್ ತಂದು. ಓ, ನಮಗೆ ನೋಡಿ ಇಷ್ಟೊಂದು ಅರಿಶಿನ ಸಿಕ್ತು. ಇದರಲ್ಲೂ 2-3 ವೆರೈಟಿ ಇದೆ. ಕಸ್ತೂರಿ ಅರಿಶಿನ ಇದೆ, ಆಮೇಲೆ ಇನ್ನೊಂದು ಕಪ್ಪು ಅರಿಶಿನ ಅಂದರೆ ಸ್ವಲ್ಪ ಡಾರ್ಕ್ ಇತ್ತು. ಶುಂಠಿ ಇದೆ, ಮಾಮೂಲಿ ಅಡುಗೆ ಉಪಯೋಗಿಸುವಂತಹ ಅರಿಶಿನ ಇದೆ. ಇದನ್ನೆಲ್ಲವನ್ನು ನಾವು ನೆಡೋದಕ್ಕೂ ಸ್ವಲ್ಪ ಅದರದ್ದು ಇದೆಲ್ಲ ಬೇರ್ಪಡಿಸಿ ನಮಗೆ ಬೇಕಾಗಿರೋದನ್ನು ಮನೆಗೆ ತಗೊಂಬಂದು ಇದನ್ನಿನ್ನು ಬೇಯಿಸಿ ಒಣಗಿಸಿ ಪುಡಿ ಮಾಡಿಟ್ಕೊಂಡ್ರೆ ನಮಗೆ 1 ವರ್ಷ 2 ವರ್ಷಕ್ಕೆ ಸಾಕಾಗುತ್ತೆ. ನಾನು ಇದನ್ನು ನೆಡ್ಬೋದು ಅಂತ ಅಂದ್ಕೊಂಡು ಹೇಳ್ತಿದ್ದೆ, ಅಷ್ಟರಲ್ಲಿ ನಮ್ಮ ಅಕ್ಕ ಬಂದು ಅದನ್ನು ತಮಾಷೆಯಾಗಿ ತಗೊಂಡ್ರು. ನೋಡಿ ಅಕ್ಕ, ನೋಡಿ ಅಣ್ಣ, ಇದು ನಡಬೇಕು ಆಯ್ತಾ. ಇದು ಅದರ ಪಿಲ್ಲೆ ಗೊತ್ತಾಯ್ತಾ. ಇದು ನಟ್ರೆ ಚಂದ ಬರ್ತದೆ. ಅರಿಶಿನ ಅಷ್ಟೊಂದು ಇದ್ರೂ ಬೇಯಿಸಿ ಇದು ಒಣಗಿಸಿದ ನಂತರ ನೋಡಿ ಇಷ್ಟೇ ಆಗಿದೆ. ಆದರೆ ಒಂದು 2 kg ಮೇಲೆ ಇದೆ, ಸಿಗ್ಬೋದು. ಇದನ್ನ ಈ ಥರ ಚಂದ ಮಾಡಿ ಬೇಯಿಸಿದ ನಂತರ ಹದವಾಗಿ ಬೇಯಿಸಬೇಕು, ನಂತರ ಒಣಗಿಸ್ಕೋಬೇಕು. ನೋಡಿ ಒಳ್ಳೆ ಕಲರ್ ಬರ್ತದೆ ಅರಿಶಿನ. ಹಾಗೆ ಇದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ನಮಗೆ 1 ವರ್ಷ ಅಲ್ಲ 2 ವರ್ಷ ಆದರೂ ಉಪಯೋಗಿಸ್ಕೋಬೋದು. ಇದು ಕಸ್ತೂರಿ ಅರಿಶಿನ. ಇದನ್ನು ನಾನು ಮಿಷಿನಿಗೆಲ್ಲ ಕೊಟ್ಟಿಲ್ಲ, ಯಾಕಂದರೆ ಖಾರದ ಪುಡಿ ಎಲ್ಲ ಮಿಕ್ಸ್ ಆದರೆ ನಮಗೆ ಅಡುಗೆಗಲ್ವಲ್ಲ, ಇದು ಮುಖಕ್ಕೆ ಉಪಯೋಗಿಸುವಂಥದ್ದು. ಇದು ಮಿಕ್ಸಿಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಳ್ಳೆ ಪರಿಮಳ ಇದೆ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.